ಹಾರೋಗೇರಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳು ಸಂಪೂರ್ಣವಾಗಿ ಹಾಳಾಗಿ ದುರಾವ್ಯವಸ್ಥೆಗೆ ಈಡಾಗಿವೆ. ಅಧಿಕಾರಿಗಳು ಇದರ ಬಗ್ಗೆ ಗಮನ ಕೂಡ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಮತ್ತು ಪಾಲಕರು ಕಿಡಿಕಾರಿದ್ದಾರೆ. ಅಲ್ಲಿನ ವ್ಯವಸ್ಥೆ ಹೇಗಿದೆ ನೀವೇ ನೋಡ್ಕೊಂಡ್ ಬನ್ನಿ. ರಾಯಬಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 9ರ ದಾಸರಮಡ್ಡಿ ಕೇಂದ್ರ ಸಂಖ್ಯೆ 6 ಅಂಗನವಾಡಿಯ ಕಟ್ಟಡ ಸಂಪೂರ್ಣ ಹದಗೆಟ್ಟು ಗೋಡೆಗಳು ಬಿರುಕು ಬಿಟ್ಟಿವೆ ಮತ್ತು ಮೇಲ್ಛಾವಣಿ ಸದ್ಯ ಬೀಳುವ ಹಂತದಲ್ಲಿದೆ. ಸ್ವಲ್ಪ ಮಳೆಯಾದರೆ ಸಂಪೂರ್ಣ ಸೋರುತ್ತದೆ. ಮೇಲ್ಛಾವಣಿ ಮಕ್ಕಳು ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಈ ಅಂಗನವಾಡಿಯಲ್ಲಿ ಸುಮಾರು 30 ಮುದ್ದು ಮಕ್ಕಳನ್ನು ಹೊಂದಿರುವ ಕೇಂದ್ರ ಆಗಿದೆ. ಅಂಗನವಾಡಿ ಕೇಂದ್ರದ ಮುಂದೆ ಹಾಯ್ದು ಹೋದ ಚರಂಡಿ ಎಷ್ಟೋ ವರ್ಷಗಳಿಂದ ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಡೆಂಗುದಂತಹ ರೋಗಕ್ಕೆ ಈಗಾಗಲೇ ಒಂದು ಮುದ್ದ ಮಗು ಬಲಿಪಶುವಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಸ್ಥಳೀಯರು ಎಷ್ಟೋ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದರ ಬಗ್ಗೆ ಅಧಿಕಾರಿಗಳು ಚಕಾರ ಎತ್ತುತ್ತಿಲ್ಲ, ಸ್ಥಳಕ್ಕೆ ಭೇಟಿ ಕೂಡ ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಈ ಅಂಗನವಾಡಿ ಬಗ್ಗೆ ಕಾಳಜಿ ಅಧಿಕಾರಿಗಳು ಯಾಕೆ ವಹಿಸುತ್ತಿಲ್ಲ ಎಂಬುದು ಸ್ಥಳೀಯರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ನೇರ ಹೊಣೆಗಾರರು ಅಧಿಕಾರಿಗಳೇ ಎಂದು ಸ್ಥಳೀಯರ ಆರೋಪವಾಗಿದೆ. ಹಾರೋಗೇರಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಅಂಗನವಾಡಿ ಕೇಂದ್ರ ಸಂಖ್ಯೆ 6ರಲ್ಲಿ ಇರತಕ್ಕಂಥ ಈ ಅಂಗನವಾಡಿ ದಾಸರಮಡ್ಡಿ ಅಂಗನವಾಡಿ ಅಂತೇಳಿ ಕರಿತೀವಿ ನಾವು. ಈ ಅಂಗನವಾಡಿಯಲ್ಲಿ ಸುಮಾರು 30 ಜನ ಚಿಕ್ಕ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರುತ್ತಾರೆ. ಆದರೆ ಈ ಅಂಗನವಾಡಿ ಅತ್ಯಂತ ದುರಸ್ಥಿತಿಗೊಂಡಿದೆ. ಇಲ್ಲಿ ಒಳಗಡೆ ಮಳೆ ಏನಾದರೂ ಬಂದರೆ ತುಂಬ ಸೋರಿಕೆ ಆಗುತ್ತದೆ. ಗೋಡೆಗಳು ಬಿರುಕು ಬಿಟ್ಟಿರುತ್ತವೆ ಮತ್ತು ಕೆಳಗಡೆ ಪರಿಶಿ ವ್ಯವಸ್ಥೆ ಇರುವುದಿಲ್ಲ. ಸ್ವಚ್ಛತೆ ವ್ಯವಸ್ಥೆ ಇಲ್ಲದ ಕಾರಣ ಈಗಾಗಲೇ ಒಬ್ಬ ಸಣ್ಣ ಮಗು ಡೆಂಗು ಆಗಿ ತೀರಿಕೊಂಡಿರುತ್ತಾನೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅಧಿಕಾರಿಗಳ ಸ್ಥಳ ವೀಕ್ಷಣೆ ಕರ್ಕೊಂಡ್ಬಂದ್ರೂ ಸಹಿತ 1 ವರ್ಷ ಕಳೆದರೂ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಲುಪುವವರೆಗೂ ಈ ಪ್ರೆಸ್ದವರು ಈ ನ್ಯೂಸನ್ನು ತಲುಪಿಸಲಿ ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ಮೇಲ್ಛಾವಣಿ ಸಂಪೂರ್ಣ ದುರಸ್ಥಿತಿಗೊಂಡ ಕಾರಣ ಮೇಲ್ಛಾವಣಿ ಈ ಬೀಳುವ ಹಂತದಲ್ಲಿದೆ. ದಯವಿಟ್ಟು ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಚಿಕ್ಕ ಮಕ್ಕಳ ಜೀವನ ಜೊತೆ ಆಟ ಆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಈಗ ತೀರ್ಕೊಂಡು 2 ವರ್ಷ ಆಯ್ತು ರೀ. ಇದು ಪ್ರಕರಣ ಗಮನಕ್ಕೆ ತಂದಿರುತ್ತೇವೆ ನಾವು. ಉದಯ್ ಚಂದ್ರಪ್ಪ ಗಾನಿಗೇರ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಿತ ಸದಸ್ಯರು, ಬೆಳಗಾವಿ ಜಿಲ್ಲೆ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.